ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಅನುವಾದ. ಆದರೆ ಹೇ ಅರ್ಜುನ, ಕರ್ಮಯೋಗವಿಲ್ಲದೆ ಸನ್ಯಾಸ ಅರ್ಥಾತ್ ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗವು ಪ್ರಾಪ್ತವಾಗುವುದು ಕಠಿಣವಾಗಿದೆ ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ಕರ್ಮಯೋಗಿಯು ಪರಮಾತ್ಮನನ್ನು ಶೀಘ್ರವಾಗಿಯೇ ಪಡೆಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಸಾಂಖ್ಯಯೋಗ ಮತ್ತು ಕರ್ಮಯೋಗಗಳ ಫಲದ ಏಕತೆ, ಅಂದರೆ ಎರಡೂ ಮಾಡಿದಾಗ ಫಲ ಸಿಗುವಂಥದ್ದು ಒಂದೇ ಅನ್ನೋದನ್ನ ತಿಳಿಸಿ ಈಗ ಕರ್ಮಯೋಗದ ಸಾಧನ ವಿಷಯಕ ವಿಶೇಷತೆಯನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆ ಒಂದು ಸಾಧನೆ ಮಾಡುವುದರಿಂದ ಏನೆಲ್ಲ ಒಂದು ವಿಶೇಷತೆಯನ್ನ ನಾವು ಪಡಿಬೋದು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಕೃಷ್ಣ? ಹೇ ಅರ್ಜುನ, ಈಗ ಕರ್ಮಯೋಗನೇ ಇಲ್ಲದೆ ಸನ್ಯಾಸ ಅಂತಂದ್ರೆ ಏನು? ಮನಸ್ಸು, ಇಂದ್ರಿಯಗಳು ಮತ್ತೆ ಶರೀರದ ಮೂಲಕ ಏನೆಲ್ಲ ಕೆಲಸಗಳು ನಡೆಯುತ್ತೋ ಅದರಲ್ಲೆಲ್ಲ ನಮಗೆ ಕರ್ತೃತ್ವ ಅನ್ನೋದಿರುತ್ತೆ. ನಾನು ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಆಗ್ತಾ ಇದೆ, ನಾನೇ ಇದಕ್ಕೆಲ್ಲ ಕಾರಣ ಅನ್ನೋಂಥ ಒಂದು ಕರ್ತೃತ್ವದ ಭಾವನೆ ಇದೆಯಲ್ಲ, ನನ್ನಿಂದ ಆಗ್ತಾ ಇದೆ, ನಾನೇ ಮಾಡ್ತಾ ಇದ್ದೀನಿ ಅನ್ನೋದು, ಆ ತ್ಯಾಗ ಅನ್ನೋದು ಬರೋದೇ ಕಷ್ಟ. ಅಂದ್ರೆ ಏನು? ನಂದು, ನಾನೇ ಅನ್ನೋದೆಲ್ಲ ಇದನ್ನ ಕರ್ತೃತ್ವ ಅಂತ ಹೇಳ್ತೀವಿ. ಇದನ್ನ ಬಿಡೋದಿದೆಯಲ್ವಾ, ಅಥವಾ ಇದಿಲ್ಲದೆ ನಾವು ಕೆಲಸಗಳನ್ನ ಮಾಡೋದಿದೆಯಲ್ಲ, ಇದು ಸಿಗೋದು ತುಂಬಾ ಕಷ್ಟ. ಎಲ್ಲ ನೋಡಿದ್ರು ಕೂಡ, ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ಅದ್ರ ಕ್ರೆಡಿಟ್ ನನಗೇ ಸಿಗ್ಬೇಕು, ನಾನೇ ಮಾಡಿರೋದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ನಾವು ಏನಾದರೂ ಯೋಚನೆ ಮಾಡೋದಕ್ಕಾಗತ್ತಾ? ಇಲ್ಲ. ಭಗವಂತನ ಕೃಪೆಯಿಂದ ಅದಾಗ್ತಾ ಇರುತ್ತೆ. ತಾನಾಗಿ ಗುಣಗಳಲ್ಲಿ ವರ್ತನೆ ಮಾಡಿ ಆ ಕೆಲಸಗಳಾಗ್ತಾ ಇರುತ್ತೆ. ಆದರೆ ನಾವು ಯೋಚನೆ ಮಾಡೋದು ಹೇಗೆ ಅಂತಂದರೆ, ಇದು ನಾನೇ ಮಾಡ್ತಾ ಇರೋದು ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸನ್ಯಾಸ ಅಂತಂದರೆ ಏನು? ಕರ್ತೃತ್ವದ ಭಾವನೆ ಇಲ್ಲದೆ ಇರುವಂಥದ್ದು. ಅಂದರೆ ಏನು? ಮನಸ್ಸು, ಇಂದ್ರಿಯ, ಶರೀರ ಯಾವುದ್ರ ಮೂಲಕ ಏನೇ ಕೆಲಸಗಳನ್ನು ನಡೆದ್ರೂ ಕೂಡ ಅದು ನನ್ನಿಂದ ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಳದೆ ಇರುವಂಥ ಒಂದು ಸ್ಥಿತಿ ಇದೆಯಲ್ಲ, ಅದು ಸಿಗೋದು ನಮಗೆ ತುಂಬ ಕಷ್ಟ. ಅಂದರೆ ಆ ಕರ್ತೃತ್ವದ ತ್ಯಾಗ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಮತ್ತು ಭಗವಂತನ ಸ್ವರೂಪವನ್ನು ಯಾರು ಮನನ ಮಾಡ್ಕೊಳ್ತಾ ಇರ್ತಾನೋ, ಆ ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೋ ಅಂಥ ಕರ್ಮಯೋಗಿ ಇದಾನಲ್ಲ, ಅವನು ಭಗವಂತನನ್ನ ತುಂಬಾನೇ ಬೇಗ ಪಡ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಭಗವಂತನ ಸ್ಮರಣೆ, ಆಮೇಲೆ ಅವನ ಒಂದು ಸೇವೆ, ನಾನು ಮಾಡುವಂಥ ಕೆಲಸ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಯಾರ ಮನಸ್ಥಿತಿ ಇರುತ್ತೋ ಅಂಥವನೇನು ಮಾಡ್ತಾ ಇರ್ತಾನೆ? ಸದಾ ಭಗವಂತನ ಸ್ಮರಣೆ ಮಾಡ್ತಾ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಬೇಗ ಭಗವಂತ ಸಿಗ್ತಾನೆ. ಆದರೆ ಅದೇ ಕರ್ಮಯೋಗನೇ ಇಲ್ಲದೆ, ಭಗವಂತನಿಗಾಗಿ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲದೆ, ಈ ಕರ್ತೃತ್ವ ಭಾವನೆಯಿಂದ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಆಗ್ತಾ ಇರೋದು, ಇದೆಲ್ಲದಕ್ಕೂ ನಾನೇ ಕಾರಣ ಅನ್ನುವಂಥ ಕರ್ತೃತ್ವ ಭಾವನೆಯನ್ನು ಇಟ್ಕೊಂಡು ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ಈ ಒಂದು ತ್ಯಾಗ ಅನ್ನೋದು, ಕರ್ತೃತ್ವವನ್ನು ಬಿಡೋದು ಅನ್ನೋದಿದೆಯಲ್ಲ, ಅದು ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ಲಿವರೆಗೂ ನಮಗೆ ಕರ್ತೃತ್ವದ ಭಾವನೆ ಇರುತ್ತೋ ಅಲ್ಲಿವರೆಗೂ ನಾವು ಅವನನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕರ್ಮಯೋಗ ಇಲ್ಲದೆ ನಮಗೆ ಈ ಕರ್ತೃತ್ವದ ತ್ಯಾಗ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಅದೇ ಒಬ್ಬ ಭಗವಂತನ ಸ್ವರೂಪವನ್ನು ಸದಾ ಸ್ಮರಣೆ ಮಾಡಿಕೊಂಡು ಯಾರು ಮಾಡ್ತಾ ಇರ್ತಾನೋ ಅಂಥ ಕರ್ಮಯೋಗಿ ಇದಾನಲ್ಲ, ಅವನಿಗೆ ಭಗವಂತ ಬೇಗ ಸಿಕ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ತು ಅನ್ನುವಂಥ ಅಭಿಪ್ರಾಯ ಏನು? ಯಾಕೆ ಇಲ್ಲಿ ಆದರೆ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಅಂತ ಪ್ರಶ್ನೆ. ಇಲ್ಲಿ ತು ಅಂತನ್ನೋದು ಸನ್ಯಾಸ ಅಂದರೆ ಸಾಂಖ್ಯಯೋಗ ಮತ್ತು ಕರ್ಮಯೋಗದ ಫಲ ಒಂದೇ ಆದರೂ, ಅಂದರೆ ಎರಡರ ಫಲ ಒಂದೇ ಆದರೂ ಕೂಡ ಸಾಧನೆಯಲ್ಲಿ
ಕರ್ಮಯೋಗಕ್ಕಿಂತ ಸಾಂಖ್ಯಯೋಗ ತುಂಬ ಕಷ್ಟವಾಗಿರುವಂಥದ್ದು ಅನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಭಗವಂತ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಸ್ವಯಂ ಹೇಳಿದ್ದಾನೆ ಯಾವುದು ನಮಗೆ ಈಸಿಯಾಗಿ ಮಾಡೋದಕ್ಕಾಗುತ್ತೆ, ಯಾವುದು ನಮಗೆ ಕಷ್ಟ ಆಗ್ಬೋದು ಅಂತಂದ್ಬಿಟ್ಟು. ಇದನ್ನೆಲ್ಲ ತಿಳ್ಕೊಂಡು ಯಾವುದು ನಮಗೆ ಮಾಡೋದಕ್ಕಾಗುತ್ತೋ, ಸುಲಭವಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥದನ್ನು ನಾವು ಮಾಡ್ತಾ ಹೋಗಬೇಕು. ಈಗ ಭಕ್ತಿ ಮಾಡೋದು, ಪ್ರೀತಿಸೋದು, ಭಗವಂತನನ್ನು ಪ್ರೀತಿಸೋದು, ಪ್ರೀತಿ ಮಾಡೋದು ನಮಗೆ ಗೊತ್ತಿದೆ. ನಾವು ತಂದೆನ, ತಾಯಿನ, ನಮ್ಮ ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರನ್ನು, ನಮ್ಮ ಫ್ರೆಂಡ್ಸನ್ನೆಲ್ಲ ನಾವು ತುಂಬ ಪ್ರೀತಿಸ್ತೀವಿ. ಸೊ ಪ್ರೀತಿ ಮಾಡೋದು ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ಇನ್ನು ಕೆಲಸಗಳನ್ನು ಮಾಡೋದು ನಮಗೆ ಗೊತ್ತಿರುವಂಥ ವಿಚಾರನೇ. ಅದನ್ನೇ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು, ಭಗವಂತನಿಗಾಗಿ ಭಗವಂತನನ್ನು ಪ್ರೀತಿಸೋದು, ಭಗವಂತನಿಗೋಸ್ಕರ ನಾವು ಕೆಲಸ ಮಾಡೋದು, ಇಷ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಈಸಿ ಆಗಿಬಿಡತ್ತೆ. ಅದೇ ನಮಗೆ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋದು, ಮತ್ತು ಕಠಿಣವಾದಂತಹ ತಪಸ್ಸುಗಳನ್ನು ಮಾಡೋದು, ಮತ್ತು ಇನ್ನೇನೇನೋ ವ್ರತಗಳನ್ನು ಮಾಡೋದು, ಇದನ್ನು ಬಿಡೋದು, ಅದನ್ನು ಬಿಡೋದು, ಇದನ್ನು ಯೋಚನೆ ಮಾಡೋದು, ಜ್ಞಾನವನ್ನು ನಮಗೆ ನಾವೇ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ತುಂಬ ಕಷ್ಟ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಈ ಸನ್ಯಾಸತ್ವ ಅನ್ನೋದು ಇದೆಯಲ್ಲ, ಅಂದರೆ ನನ್ನಲ್ಲಿ ಕರ್ತೃತ್ವ ಭಾವನೆಯನ್ನು ಬಿಡೋದು, ಅದು ತುಂಬ ಕಷ್ಟ ಆಗುತ್ತೆ. ಅಂದರೆ ಯಾವಾಗ ನಾವು ಬೇರೆಯವರನ್ನು ಪ್ರೀತಿಸ್ತಾ ಹೋಗ್ತೀವೋ, ಅಂದರೆ ಇಲ್ಲಿ ಭಗವಂತನನ್ನು ಪ್ರೀತಿಸ್ತಾ ಹೋಗ್ದಾಗ ಅವನಿಗೋಸ್ಕರ ನಾನು ಏನು ಮಾಡೋದಕ್ಕೂ ನಾನು ತಯಾರಾಗ್ಬಿಡ್ತೀನಿ. ಹಂಗೆ ಮಾಡ್ತಾ ಮಾಡ್ತಾ ನಮಗಲ್ಲಿ ಆ ಕರ್ತೃತ್ವ ಭಾವನೆ ಅನ್ನೋದು ಹೊರಟೋಗ್ಬಿಡುತ್ತೆ. ಆಮೇಲೆ ನನಗೆ ಈಸಿ ಆಗ್ತಾ ಹೋಗುತ್ತೆ. ಆಗ ಭಗವಂತನೇ ಹೇಳಿದ್ದಾನೆ, ನಾನೇ ಸ್ವಯಂ ಅವನಿಗೆ ಜ್ಞಾನವನ್ನು ಕೊಡ್ತೀನಿ ಅಂತ. ಅದನ್ನು ಸಪ್ರೇಟಾಗಿ ನಾನು ತಿಳ್ಕೊಬೇಕಾಗಿಲ್ಲ, ಅದು ಭಗವಂತನ ಕೃಪೆಯಿಂದ ನಮಗೆ ತಂತಾನಾಗೆ ಸಿಕ್ಕಿಬಿಡುತ್ತೆ. ಸೊ ಈ ರೀತಿ ಕರ್ಮಯೋಗ ಅನ್ನೋದು ಸಾಂಖ್ಯಯೋಗಕ್ಕಿಂತ ತುಂಬ ಈಸಿಯಾಗಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.